ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ನೋಡೋಣ ಇವತ್ತು ಭಗವಂತನ ಆಶೀರ್ವಾದ ಏನಾಗ್ತಾ ಇದೆ, ಏನು ಹೇಳಿಸ್ತಾರೆ ಅಂತ ನೋಡೋಣ. ಓಕೆನಾ? ಆಶೀರ್ವಾದ ಏನಾಗ್ತಾ ಇದೆ ಅಂತ ನೋಡೋಣ. ಬಾಬಾ ಪ್ಲೀಸ್ ಗೈಡ್, ಮಾತಾ ಕಾಳಿ ಪ್ಲೀಸ್ ಬ್ಲೆಸ್ ದಿಸ್ ರೀಡಿಂಗ್. 3 ಕಾರ್ಡ್ ನೋಡೋಣ. 3 ಕಾರ್ಡ್ ಓಕೆನಾ? ಸೊ ಈ ಬ್ಲೆಸ್ಸಿಂಗ್ಸ್ ಏನು ನಿಮಗೆ ಬಾಬಾ, ವ್ಯೂವರ್ಸ್ಗೆ ಏನು ಬ್ಲೆಸ್ಸಿಂಗ್ಸ್ ಅಂತ ಹೇಳಿ ಬಾಬಾ ಪ್ಲೀಸ್ ಗೈಡ್. ಇದು ಒಂದು ಫಸ್ಟ್ ಕಾರ್ಡ್, ಇದು ಸೆಕೆಂಡ್ ಕಾರ್ಡ್, ಇದು ಥರ್ಡ್ ಕಾರ್ಡ್. ಓಕೆನಾ? ಸೊ ನಿಮಗೆ ಫಸ್ಟು ಏನು ಬ್ಲೆಸ್ಸಿಂಗ್ ಅಂತಂದರೆ ವಾವ್ ವಾವ್ 8 ಆಫ್ ವಾನ್ಸ್ ಬಂದಿದೆ. ಓಕೆನಾ? ಸಖತ್ ಅಪರ್ಚುನಿಟಿ ಬರ್ತಾ ಇದೆ. ನೀವು ಇಷ್ಟು ವರ್ಷ ಏನೆಲ್ಲ ಕಾಯ್ತಾ ಇದ್ರಿ, ಆಗೇ ಇಲ್ಲ ಲೈಫ್ ಅಂತ, ಒಂಥರ ಚೇಂಜೇ ಬಂದಿಲ್ಲ ಲೈಫಲ್ಲಿ ಅಂತ, ಸಡನ್ ಕ್ವಿಕ್ ಚೇಂಜಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಚೇಂಜಸ್ ಬರ್ತಾ ಇದೆ, ನಿಮಗೆ ಗೊತ್ತಿಲ್ಲ ಆ ಥರ ಚೇಂಜ್ ಆಪರ್ಚುನಿಟೀಸ್, ಹೊಸ ಹೊಸ ಆಪರ್ಚುನಿಟೀಸ್ ಬರುತ್ತೆ. ಮತ್ತು ಟ್ರಾವೆಲ್ ಕೂಡ ಮಾಡ್ಬೋದು, ನೀವು ಮಾಡೋ ಸಾಧ್ಯತೆ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಆಯಿತಾ? ಟ್ರಾವೆಲ್ ಕೂಡ ಮಾಡೋ ಸಾಧ್ಯತೆ ಇದೆ. ಸೊ ಇಷ್ಟು ವರ್ಷ ಅಥವಾ ಇಷ್ಟು ದಿವಸ ಏನು ಇಷ್ಟು ವರ್ಷ ಏನು ಕೆಲಸಕ್ಕೆ ಅಂತ ಅಂದ್ಕೊಳ್ಳಿ ಅಥವಾ ಏನಕ್ಕಾದರೂ ಇರ್ಬೋದು, ಕಾಯ್ತಾ ಇದ್ರಿ ಒಂದು ಆಪರ್ಚುನಿಟಿ, ಏನೋ ಒಂದು ಆಗಬೇಕು ಲೈಫಲ್ಲಿ, ಒಂದು ಚೇಂಜ್ ಬರಬೇಕು ಅಂತ ನೀವೇನು ಕಾಯ್ತಾ ಇದ್ರಿ, ಅದು ಸಡನ್ನಾಗಿ ಚೇಂಜಸ್ ಬರುತ್ತೆ ಅಂತಲೇ ಹೇಳಿಸ್ತಾ ಇದ್ದಾರೆ. ಓಕೆನಾ? 100% ಇದು ಸುಮ್ಮನೆ ಅಲ್ಲ. ಮತ್ತು 8 ಆಫ್ ಕಪ್ಸ್ ಬಂದಿದೆ. ಓಕೆನಾ? ಸೊ ನಿಮಗೆ ನಿಮ್ಮ ಲೈಫಲ್ಲಿ ಇದೇ ಆಶೀರ್ವಾದ. ಫಸ್ಟ್ ಕಾರ್ಡು ನೀವು ಏನು ಕೆಲಸದಲ್ಲಿ ಅಂತ ಅನ್ಕೋತೀರಾ ಅಥವಾ ಯಾವ ವಿಷಯದಲ್ಲಿ ನೀವೇನು ಕಾಯ್ತಾ ಇದ್ರಿ, ಆಗಿಲ್ಲ, ಕೆಲಸ ನಿಂತೋಗಿದೆ, ಆಗಿಲ್ಲ ಅಂತ. ಸೊ ಅದು ಹೇಗೆ ಅಂದರೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಅಂದರೆ ಅಷ್ಟು ಫಾಸ್ಟಾಗಿ ಚೇಂಜಸ್ ಬರುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳಿಸ್ತಾ ಇದ್ದಾರೆ ಫಸ್ಟು. ಸೆಕೆಂಡ್ ಕಾರ್ಡ್ ಬಂದಿರೋದು ಇದು 8 ಆಫ್ ಕಪ್ಸ್ ಬಂದಿದೆ. ಓಕೆನಾ? ಸೊ ಇಲ್ಲೇನು ತೋರಿಸ್ತಾ ಇದ್ದಾರೆ ಅಂತಂದರೆ ನಿಮ್ಮ ಲೈಫಲ್ಲಿ, ಓಕೆನಾ, ಯಾರೆಲ್ಲ ನಿಮಗೆ ತೊಂದರೆ ಮಾಡ್ತಾಯಿದ್ರು, ಆಯಿತಾ, ಭಯಂಕರ ಮಾಡ್ತಾಯಿದ್ರು ತೊಂದರೆ. ಇದು ಯಾತಕ್ಕೆ ಅಂತಂದರೆ ನೋಡಿ, ಇದು ಹೇಗೆ ಹೇಳಿಸ್ತಾ ಇದ್ದಾರೆ ಗೊತ್ತಾ? ನೋಡಿ, ಇದು 8 ಎನರ್ಜಿ, ಅರ್ಥ ಆಯ್ತಾ? ಭಯಂಕರ ಚೇಂಜಸ್ ಬರ್ತಾ ಇದೆ ಲೈಫಲ್ಲಿ. ಯಾತಕ್ಕೆ ಈ ಥರ ಚೇಂಜಸ್ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಇದರಲ್ಲಿ, ಈ ಕಾರ್ಡಲ್ಲಿ. ಯಾಕೆ ಅಂತಂದರೆ ಅದು ಬ್ಲಾಕ್ ಆಗಿಬಿಟ್ಟಿತ್ತು. 8 ಆಫ್ ಕಪ್ಸು ಭಾಳ ಒಂದು ರೀತಿ ನೆಗೆಟಿವಿಟಿ ಮಾಡಿಬಿಟ್ಟಿದ್ರು ನಿಮಗೆ. ಈ ಕ್ಲೋಸ್ ಡೋರ್ ಆಗೋಗಿತ್ತು ಮುಂಚೆ, ಆಯಿತಾ? ಈ ಡೋರಿಂದ ನೋಡಿ ಆಚೆ ಕಡೆ ಹೋಗ್ತಾ ಇದ್ದಾರೆ, ಆಯಿತಾ? ಸೊ ಇಲ್ಲೇನಾಗ್ಬಿಟ್ಟಿತ್ತು ಅಂತಂದರೆ ನಿಮಗೆ ಬಹಳ ಬಹಳ ಬೇಜಾರಿತ್ತು ಏನೋ ಒಂದು ವಿಷಯದಲ್ಲಿ. ಓಕೆನಾ? ಸೊ ಆ ತೊಂದರೆ ಏನಿತ್ತು ಅದನ್ನು ದೂರ ಮಾಡ್ತಾ ಇದ್ದಾರೆ, ನಿಮ್ಮಿಂದಲೇ ದೂರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಸೊ ಏನು ಬೇಜಾರು, ಏನು ನೋವು, ಏನು ಕಷ್ಟ ಇತ್ತು ನಿಮಗೆ ಗೊತ್ತು. ಇದು ಯಾವ ವಿಷಯದಲ್ಲಾದರೂ ಇರ್ಬೋದು. ಬಟ್ ಮೇಯ್ನ್ 8 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗಿದ್ದಂಥ ಒಂದು ಸಂಗತಿ ಬಗ್ಗೆ ಹೇಳ್ತಾ ಇದ್ದಾರೆ, ಆಯಿತಾ? ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಸಂಗತಿ ಅಂದರೆ ಇದು ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಾ, ಆಯಿತಾ? ಸೊ ಅದು ಅಂತಲೂ ಇರ್ಬೋದು, ಅಥವಾ ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಇರ್ಬೋದು, ಅಥವಾ ಕೆಲಸದ ವಿಷಯ ಅಂತ ತೊಗೊಂಡ್ರೆ ಕೆಲಸದಲ್ಲಿ ಏನಾದರೂ ಒಂದು ತೊಂದರೆ ಇತ್ತು, ಕಷ್ಟ ಇತ್ತು ನಿಮಗೆ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ನಿವಾರಣೆ ಮಾಡಿ ಕೊಡ್ತಾ ಇದ್ದೀನಿ ಅಂತ ಭಗವಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಇದೊಂದು. ನೆಕ್ಸ್ಟು ಮತ್ತೆ ನೋಡಿ, ಎಂಪ್ರೆಸ್ ಅಂತ ಬಂದಿದೆ, ಅದು ಉಲ್ಟಾ ಬಂದಿದೆ. ಸೊ ಇದು ಯಾರೆಲ್ಲ ನಿಮಗೆ ಒಂದು ನೆಗೆಟಿವಿಟಿ ಮಾಡಿದ್ರು, ಆಯಿತಾ, ಯಾರು ನಿಮಗೆ ನೆಗೆಟಿವಿಟಿ ಮಾಡಿದ್ರು, ಸೊ ಅವರು ಒಂದು ಕಂಟ್ರೋಲ್ ಇತ್ತು ನಿಮಗೆ ಅಂತ ಹೇಳ್ತಾ ಇದ್ದಾರಪ್ಪ. ಸೊ ನಿಮ್ಮ ಫ್ಯಾಮಿಲೀಲಿ ಅಂತಲೇ ಇಟ್ಕೊಳ್ಳಿ, ಅಥವಾ ನಿಮ್ಗೆ ಎಲ್ಲಾದರೂ ಇರ್ಬೋದು, ನೆಗೆಟಿವ್ ಒಂದು ಕಂಟ್ರೋಲ್ ಇತ್ತು ನಿಮ್ಮ ಮೇಲೆ. ಕಂಟ್ರೋಲ್ ಅಂದರೆ ಭಯಂಕರ, ಅದು ಸುಮ್ಮನೆ ಆ ಥರ ಈ ಥರ ಕಂಟ್ರೋಲ್ ಅಲ್ಲ, ಬಹಳ ಕಂಟ್ರೋಲ್ ಇತ್ತು ನಿಮ್ಮ ಮೇಲೆ. ಸೊ ಆ ಕಂಟ್ರೋಲ್ ಏನಿತ್ತು ಅದನ್ನು ಕಟ್ ಮಾಡ್ತಾ ಇದ್ದೀನಿ, ತೆಗಿತಾ ಇದ್ದೀನಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಓಕೆನಾ? ಅದನ್ನು ತೆಗಿತಾ ಇದ್ದೀನಿ. ಸೊ ಇದು ಯಾರಾದರೂ ಇರ್ಬೋದು, ಎಲ್ಲರೂ ಇರ್ಬೋದು. ಓಕೆ? ಸೊ ಇನ್ನೊಂದೆರಡು ಕಾರ್ಡ್ ನೋಡೋಣ. ಸೊ 8 ಎನರ್ಜಿ ಬರ್ತಾ ಇರೋದ್ರಿಂದ
ಸಖತ್ ಚೇಂಜಸ್ ಅಂತೂ ಬರ್ತಾ ಇದೆ 100%. ಆ್ಯಂಡ್ ನೀವು ಟ್ರಾವೆಲ್ ಕೂಡ ಮಾಡೇ ಮಾಡ್ತೀರಾ, ಓಕೆನಾ. 100 ಆ ಥರ ಅಂತಲೂ ಹೇಳಿಸ್ತಾ ಇದ್ದಾರೆ. ಇನ್ನೂ ನಿಮಗೆ ಡೀಟೇಲಾಗಿ ಗೊತ್ತಾಗಬೇಕು, ಇದು ನಿಮ್ಮದೇನಾ ಎನರ್ಜಿ ಅಲ್ವಾ ಅಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳೇಬೇಕಾಗತ್ತೆ, ಓಕೆನಾ. ಇದು ಜನರಲ್ ರೀಡಿಂಗ್ ಮಾಡೋದು, ಆಯಿತಾ. ಸೊ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಯಾವುದೋ ಒಂದು ಪಾಯಿಂಟ್ ನಿಮಗೆ ಅನ್ವಯಿಸಿರ್ಬೋದು, ಓಕೆನಾ. ಅವಾಗ ನಿಮ್ಗೆ ಇನ್ನೂ ಡೀಟೇಲಾಗಿ ಗೊತ್ತಾಗಬೇಕು ಅಂತಂದರೆ ಪರ್ಸನಲ್ ರೀಡಿಂಗ್ ತೊಗೋಬೇಕಾಗತ್ತೆ. ಅದಕ್ಕೆ ಸಪ್ರೇಟ್ ಚಾರ್ಜಸ್ ಆಗುತ್ತೆ. ಪೇ ಮಾಡಿ ಅದಕ್ಕೆ ಸ್ಕ್ರೀನ್‌ಶಾಟ್ ಶೇರ್ ಮಾಡ್ತು ವಾಟ್ಸಪ್ಪಲ್ಲಿ ಅಂತಂದರೆ ವಿತಿನ್ 2 ಡೇಸ್, ಓಕೆನಾ. ಅದನ್ನು ರೆಕಾರ್ಡ್ ಮಾಡಿ ನಿಮ್ಮದೇನು ಪ್ರಶ್ನೆಗಳಿರುತ್ತೆ ತಿಳ್ಕೊಂಡು ರೆಕಾರ್ಡ್ ಮಾಡಿ ಕಳಿಸ್ತೀನಿ. ಬೇಕಂದರೆ ಡೈರೆಕ್ಟ್ ಕೂಡ ಬಂದು ಕೇಳ್ಬೋದು. ಇದೇ ಥರ ವಿಡಿಯೋ ಕಾಲ್ ಅಥವಾ ಆಡಿಯೋ ಕಾಲ್ ಕೂಡ ನಿಮ್ಮ ಪ್ರಶ್ನೆ ಡೈರೆಕ್ಟ್ ಕೇಳ್ಕೊಬೋದು, ಮಾತಾಡ್ಬೋದು. ಸೊ ಅದು ಸಪ್ರೇಟ್ ಚಾರ್ಜಸ್ ಇರುತ್ತೆ, ಓಕೆನಾ. ಸೊ ನೀವು ಬೇಕು ಅಂದರೆ ಮೆಸೇಜ್ ಹಾಕಿ ಅಷ್ಟೇ. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಇದ್ದೇ ಇರುತ್ತೆ. ಡಿಸ್ಕ್ರಿಪ್ಷನಲ್ಲಿ ನೋಡಿ ಕೆಳಗೆ ಡೆಫಿನೆಟಾಗಿ ಇದ್ದೇ ಇರುತ್ತೆ ಎಲ್ಲ ಡೀಟೇಲ್ಸು. ಬೇಕು ಅಂದರೆ ತೊಗೋಬೋದು, ಓಕೆನಾ. ಎಸ್ ಬಾಬಾ. ಮತ್ತು ಇನ್ನೊಂದು 2 ಕಾರ್ಡ. ಎಸ್, ಇನ್ನೇನು ಆಶೀರ್ವಾದ. ವಾವ್, ಟೆಂಪ್ರೆನ್ಸ್. ಓಕೆ, ಇದು ಸೂಪರ್ ಎನರ್ಜಿ ಬರ್ತಾ ಇದೆ. ಸೊ ಇದು ಹೇಗೆ ತೋರಿಸ್ತಾ ಇದ್ದಾರೆ ಗೊತ್ತಾ. ನಿಮ್ಮ ತಾಳ್ಮೆ, ನಿಮ್ಮ ಬುದ್ಧಿಶಕ್ತಿ, ನೀವು ಯಾವ ರೀತಿ ಎನರ್ಜಿ ಕಾಪಾಡಿಕೊಂಡ್ರಿ, ನಿಮ್ಮನ್ನು ನೀವು ಕಾಪಾಡಿಕೊಂಡ್ರಿ. ನೆಗೆಟಿವಿಟಿ ಬಂತು, ಏನು ಬಂದ್ರೂ ಕಾಪಾಡ್ಕೊಂಡು ಬಂದಿದ್ದರಿಂದ ಇವಾಗ ನಿಮ್ಮ ಟೈಮ್ ಬಂದಿದೆ. ನಿಮಗೆ ಡಿವೈನ್ ಹೆಲ್ಪ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಡಿವೈನ್ ಹೆಲ್ಪ್ ಸಿಗ್ತಾ ಇದೆ, ಅದರಿಂದನೇ ಇದ್ರ ಕೆಳಗೆ ಬಂದಿದೆ, ಆಯಿತಾ. 8 ಆಫ್ ವಾಂಡ್ಸು ಡಿವೈನ್ ಈ ಥರ ಒಂದು ಯಾತಕ್ಕೆ ಚೇಂಜಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತಂದರೆ ಪಾಸಿಟಿವ್ ಚೇಂಜಸ್ಸು. ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಬುದ್ಧಿಶಕ್ತಿ ಗೆ ಮೆಚ್ಚಿ ಭಗವಂತ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಈ ಕಾರ್ಡ್ ನೋಡೋಣ. ಇದು ಓಕೆನಾ. ಪೇಜ್ ಆಫ್ ಪೆಂಟಿಕಲ್ಸ್. ಓಕೆ, ನಿಮ್ಮ ಲೈಫಲ್ಲಿ ಯಾರನ್ನ ದೂರ ಕಳಿಸ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಪೇಜ್ ಆಫ್ ಪೆಂಟಿಕಲ್ಸ್, ಯಾರೋ ಒಬ್ಬರು ದುಡ್ಡಿಗೋಸ್ಕರ ಭಾಳ ಏನೋ ಒಂದು ಅನ್ಯಾಯ ಮಾಡ್ತಾ ಇದ್ರು ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಅನ್ಯಾಯ ನಡೀತಾ ಇತ್ತು, ನೆಗೆಟಿವಿಟಿ ನಡೀತಾ ಇತ್ತು. ಸೊ ಅವರನ್ನು ದೂರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ. ಅವ್ರನ್ನ ನಿಮ್ಮ ಲೈಫಿಂದ ದೂರ ಮಾಡ್ತಾ ಇದ್ದಾರೆ ಅಂತ. ಯಾರಿಂದ ನಿಮಗೆ ದುಡ್ಡು ಕಾಸು ವಿಚಾರದಲ್ಲಿ ಕಷ್ಟ ತೊಂದರೆ ಬಂತು ಅವ್ರನ್ನ ದೂರ ಮಾಡ್ತಾ ಇದ್ದಾರೆ. 8 ಆಫ್ ಕಪ್ಸ್. ಅವರೇ ಹೊಟ್ಟೋಗ್ಬಿಡ್ಬೋದು ಬಿಡಿ, ನಿಮಗೆ ಗೊತ್ತಿಲ್ಲ. ಈಗ ಆಫೀಸಲ್ಲಿ ಅಂತ ತೊಗೊಂಡ್ರೆ ಯಾರೋ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ನಿಮಗೆ ಗೊತ್ತಿಲ್ಲದೆ ಅವರೇ ದೂರ ಹೊಟ್ಟೋಗ್ಬಿಡ್ಬೋದು, ಅಥವಾ ಟ್ರಾನ್ಸ್ಫರ್ ಆಗಿಬಿಡ್ಬೋದು, ಅಥವಾ ಬೇರೆ ಕಡೆ ಹೋಗ್ಬಿಡ್ಬೋದು, ಬೇರೆ ಕಡೆ ಕೆಲಸ ಸಿಕ್ಬಿಡ್ಬೋದು. ಅಂದರೆ ಇದು ಉದಾಹರಣೆ ಹೇಳಿಸ್ತಾ ಇದ್ದಾರೆ. ಸೊ ನೀವು ಅಪ್ಲೈ ಮಾಡ್ಕೊಳ್ಳಿ, ನೀವು ಅನ್ವಯಿಸ್ಕೊಳ್ಳಿ. ಎಲ್ಲೆಲ್ಲಿ ನಿಮ್ಮ ಲೈಫಲ್ಲಿ ಈ ಥರ ತೊಂದರೆ ಇದೆ, ತುಂಬ ತೊಂದರೆ ಇದು, ವಿಪರೀತ ಕಿರಿಕ್ ಮಾಡಾಟ, ಆಯಿತಾ. ಅವರನ್ನೇ ದೂರ ಆಗ್ತಾ ಇದ್ದಾರೆ, ಅವರೇ ದೂರ ಆಗ್ತಾರೆ ಅಂತ ಹೇಳಿಸ್ತಾ ಇದ್ದಾರೆ. ಸೊ ಇದು ನೈಟ್ ಆಫ್ ವಾನ್ಸ್ ಬಂದಿದೆ, ಓಕೆನಾ. ಇದು ಬಂದಿರೋದು ಟೆಂಪ್ರೆನ್ಸ್ ಕೆಳಗೆ, ಆಯಿತಾ. ಇದ್ರ ಕೆಳಗೆ ಬಂದಿದೆ. ಓಕೆ, ನೈಟ್ ಆಫ್ ವಾಂಡ್ಸ್. ಓಕೆ. ಸೊ ಇಲ್ಲಿ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂತಂದರೆ, ನೈಟ್ ಆಫ್ ವಾಂಡ್ಸ್ ಬಂದಿರೋದು. ಸೊ ನಿಮ್ಮ ಲೈಫಲ್ಲಿ, ಆಯಿತಾ, ಯಾರೋ ಒಂದು ಹೆಲ್ಪ್ಗೆ ಬರ್ತಾ ಇದ್ದಾರೆ ಅನ್ನೋ ಥರನೇ ತೋರಿಸ್ತಾ ಇದ್ದಾರಪ್ಪ, ಓಕೆನಾ. ಒಬ್ಬರು ನೈಟ್ ಆಫ್ ವಾಂಡ್ಸ್ ಅಂದರೆ ವೆರಿ ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ತುಂಬ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಒಬ್ಬರು ಬರ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ. ಅದು ವಿತ್ ಫ್ಲವರ್ ಬರ್ತಾ ಇದೆ. ಸೊ ಇದು ನಿಮ್ಮ ಲೈಫಲ್ಲಿ ಬರೋರು ಇವ್ರು ಯಾವ ಥರ ಇರ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ವೆರಿ ರಿಚ್ ಕೂಡ, ಜೊತೆಗೆ ವೆರಿ ರೊಮ್ಯಾಂಟಿಕ್, ಓಕೆ, ಪ್ಯಾಷನೇಟ್ ಅಂತ ತೋರಿಸ್ತಾ ಇದ್ದಾರೆ. ವೆರಿ ರೊಮ್ಯಾಂಟಿಕ್, ಪ್ಯಾಷನೇಟ್ ಆಗಿರ್ತಾರೆ. ಅವರ ಕೆಲಸದಲ್ಲಿ ಬಹಳ ಮುತುವರ್ಜಿ ಇರುತ್ತೆ, ಆಯಿತಾ. ಆ ಥರ ಅನ್ನೋ ಥರ ಒಂದು ನೀವು ಏನಾದರೂ ಮದುವೆ ವಿಷಯದಲ್ಲಿ ನೋಡ್ತಾ ಇತ್ತು ಅಂತಂದರೆ ಆ ಥರ ಒಬ್ಬರು ಬರ್ತಾ ಇದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಇದು ಬ್ಲೆಸ್ಸಿಂಗ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ. ಸೊ ಇದು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ವ್ಯೂಸ್, ಲೈಕ್ಸ್, ಶೇರ್ಸ್, ಕಮೆಂಟ್ಸ್ ಆ್ಯಂಡ್ ಹೈಪ್ ಯಾರೆಲ್ಲ ಎಂಟ್ರ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.